ಟೈಮ್, ಕಾಲ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಯಾವ ವಿಶ್ವವಿದ್ಯಾಲಯದಲ್ಲೂ ಹೇಳಿಕೊಡದ ಪಾಠ ಅನುಭವ ನಮಗೆ ಈ ಕಾಲ ಅರಿವು ಮೂಡಿಸುತ್ತೆ. ಮನಸ್ಸು ತುಂಬ ಸೂಕ್ಷ್ಮವಾದ ಅಂಗ, ಬಹಳ ಚಂಚಲ. ಮನಸ್ಸು ಬಹಳ ವೇಗವಾಗಿ ಚಲಿಸುತ್ತೆ. ಈ ಶಾಂತವಾಗಿರೋ ಮನಸ್ಸನ್ನ ಮನುಷ್ಯ ಆಸೆಗಳೆಂಬ ಕಲ್ಲಿನಿಂದ ಹೊಡೆದು ಗಾಯ ಮಾಡ್ತಾನೆ. ಈ ಗಾಯಗೊಂಡಿರೋ ಮನಸ್ಸಿಗೆ ಚಿಕಿತ್ಸೆ ಕೊಡದೆ ವೇಗವಾಗಿ ಸಾಗ್ತಾ ಇರೋ ಜಗತ್ತಿನ ಹಿಂದೆ ಓಡ್ತಾ ಇರ್ತಾನೆ. ಇವತ್ತಿನ ಜಗತ್ತು ಪ್ರತಿದಿನವೂ ಒತ್ತಡ, ಪ್ರತಿ ಕ್ಷಣವೂ ಆತಂಕ, ಭಯ, ಗೊಂದಲ ಸೃಷ್ಟಿ ಮಾಡುವ ವಾತಾವರಣ ನಮ್ಮ ಸುತ್ತಮುತ್ತ ನಮ್ಮನ್ನೇ ಆವರಿಸಿದೆ. ಮನಸ್ಸಿಗೆ ಗಾಯ ಆದರೆ ಆ ಮನುಷ್ಯನ ಭಾವನೆಗಳು, ಯೋಚನೆಗಳು ಹಾಗೂ ವರ್ತನೆಯಲ್ಲಿ ಏರುಪೇರಾಗುತ್ತೆ. ನನ್ನಲ್ಲಿ ಬಹಳಷ್ಟು ಮಂದಿ ಕೌನ್ಸಿಲಿಂಗ್ಗೋಸ್ಕರ ಮಾನಸಿಕವಾಗಿ ನೊಂದವರು, ಡಿಪ್ರೆಷನ್ಗೆ ಒಳಗಾದವರು, ಈ ಖಿನ್ನತೆ ಎಂಬ ಈ ಸಮಸ್ಯೆಯನ್ನು ಹಿಡಿದುಕೊಂಡು ಕುಟುಂಬದವರೇ ನನ್ನಲ್ಲಿ ಬಂದದ್ದು ಬರುವಂಥದ್ದು ಬಹಳಷ್ಟು ವಿಷಯಗಳಿವೆ. ಔಟ್ ಆಫ್ 1 lakh in the world, about 11.5 people are suffering or has committed suicide. And in India itself, about 10.5 people have committed suicide out of 1 lakh. Promotion of mental health and treatment of mental illness has received very less impetus in our country. ನಮಸ್ತೆ ಫ್ರೆಂಡ್ಸ್, ನಾನು ಅನುಪ್ ಕುಮಾರ್. ಇವತ್ತಿನ ಜಗತ್ತು ಸಿಕ್ಕಾಬಟ್ಟೆ ವೇಗವಾಗಿ ಸಾಗ್ತಾ ಇದೆ. ಇಲ್ಲಿ ನೀವು ಕಾಲಕ್ಕೆ ತಕ್ಕಂತೆ ನಿಮ್ಮ ಜೀವನದ ವೇಗನ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಮನ್ನು ಸೈಡಿಗೆ ಬಿಸಾಕಿ ಮುಂದಕ್ಕೆ ಓಡ್ತಾ ಇರ್ತಾರೆ. ಈ ವೇಗವಾಗಿರೋ ಕಾಲಕ್ಕೆ ಕೆಲವು ಮನುಷ್ಯರು ಅಡ್ಜಸ್ಟ್ ಆಗದೆ ಅದಕ್ಕೆ ಬಲಿಯಾಗಿ ಒತ್ತಡದ ಜೀವನಕ್ಕೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿ ಎಷ್ಟೋ ಜನ ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳಿಗೆ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಪ್ರೆಷರ್ ಪ್ರೆಷರ್ ಪ್ರೆಷರ್. ಈ ಪ್ರೆಷರ್ಫುಲ್ ಲೈಫೇ ಹೀಗೆ ಮನುಷ್ಯನ ಕ್ವಾಲಿಟಿ ಆಫ್ ಲೈಫ್ನೇ ಹಾಳು ಮಾಡಿಬಿಡುತ್ತೆ. ಕೊನೆಗೆ ಮಾನಸಿಕ ಕಾಯಿಲೆಗಳಿಗೆ ಆ ಮನುಷ್ಯ ಗುರಿಯಾಗ್ತಾನೆ. ಹಲವಾರು ಮಾನಸಿಕ ಕಾಯಿಲೆಗಳಿವೆ. ಇವತ್ತಿನ ನಮ್ಮ ಚರ್ಚೆ, ಮಾತುಕತೆ ಡಿಪ್ರೆಷನ್ ಅಂದರೆ ಖಿನ್ನತೆ. Come on friends, let's talk depression. ನಮ್ಮ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ ಹಲವಾರು ಜನ ಈ ಡಿಪ್ರೆಷನ್ ಅನ್ನೋ ಮಾನಸಿಕ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಈ ಡಿಪ್ರೆಷನ್ ಅನ್ನೋ ಕಾಯಿಲೆಗೆ ಎಷ್ಟೋ ಜನ ಗುರಿಯಾಗ್ತಾ ಇದ್ದಾರೆ. ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಬದುಕ್ತಿರೋ ನಾವು ನಮ್ಮಲ್ಲಿ ಈ ಡಿಪ್ರೆಷನ್ ಕಾಯಿಲೆಯ ಮೈಲ್ಡ್ ಸಿಂಪ್ಟಮ್ಸ್ ಅಂದರೆ ಸಣ್ಣ ಪ್ರಮಾಣದ ತೊಂದರೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಅನುಭವಿಸ್ತಾ ಇರ್ತೀವಿ. ಡಿಪ್ರೆಷನ್ ಯಾರಿಗೆ ಬೇಕಾದ್ರೂ ಬರಬಹುದು. ಮಕ್ಕಳಿಗೆ, ಯುವ ತರುಣರಿಗೆ, ಯಂಗ್ಸ್ಟರ್ಸ್ಗೆ, ಓಲ್ಡ್ ಪೀಪಲ್ಗೆ, ಹೀಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ. ಹಾಗೆ ಶ್ರೀಮಂತರಿಗೆ, ಬಡವರಿಗೆ, ಯಾರಿಗೆ ಬೇಕಾದರೂ ಈ ಕಾಯಿಲೆ ಬರಬಹುದು. ನಾವು ನೋಡೋ ಈ ರೋಗಿಗಳಲ್ಲಿ 75% ಜನ ಖಿನ್ನತೆ ಕಾಯಿಲೆಯಿಂದ ಬರ್ತಾರೆ. ಆದರೆ 75% ಜನ ಏನು ಖಿನ್ನತೆಯಿಂದ ಬರ್ತಾರಲ್ಲ, ಯಾರೂ ನಮ್ಮ ಹತ್ರ ಖಿನ್ನತೆ ಇದೆ ಅಂತ ಬರಲ್ಲ. ಈ ಈ ಪೇಷಂಟ್ಗಳು ಅಥವಾ ರೋಗಿಗಳು ಅಥವಾ ಈ ತೊಂದರೆಲಿ ಏನು ಅನುಭವಿಸ್ತಿರ್ತಾರೆ, ಅವರು ಸಾಧಾರಣ ಬರೋ ಸಮಸ್ಯೆ ನಮ್ಮ ಹತ್ರ ಹೇಳೋದು ಹಿಂಗೆ: ವಾಸಿ ಆಗದೆ ಇರೋ ತಲೆನೋವು, ವಾಸಿ ಆಗದೆ ಇರೋ ಸೊಂಟದ ನೋವು, ವಾಸಿ ಆಗದೆ ಇರೋ ಹೊಟ್ಟೆ ನೋವು, ಎದೆ ಬಡಿತ, ಗಾಬರಿ, ಆತಂಕ, ಆಮೇಲೆ ಭಯ, ಕಡೆಗೆ ನಂಗೆ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಯಾರು ಮೊದಲೇ ನನಗೆ ಈಗ ಬೇಜಾರಾಗುತ್ತೆ, ನಂಗೆ ದುಃಖ ಬರುತ್ತೆ, ನಂಗೆ ಅಳು ಬರುತ್ತೆ, ನಂಗೆ ಇರಬಾರ್ದು ಅನಿಸುತ್ತೆ, ಈ ಥರ ಹೇಳ್ಕೊಂಡು ಈ ರೂರಲ್ ಬ್ಯಾಕ್ಗ್ರೌಂಡಿಂದ, ಹಳ್ಳಿ ಕಡೆಯಿಂದ ಬರೋ ರೋಗಿಗಳು ಯಾವತ್ತೂ ನಮ್ಮ ಹತ್ರ ಹೇಳಲ್ಲ. ಅವ್ರು ಹೇಳೋ ಕಾರಣಗಳೇ ಬೇರೆ. ನಾವು ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳೋ ರೀತಿ ಈ ಥರ ಅರ್ಥ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. Depression can affect any class of the society, more so in the educateds as well as it can affect doctors, it can affect engineers, it can affect farmers, it can affect anybody. But the recent trend is the urbanization itself has given more room for depression because of the stress, because of their irregular work habits, irregular sleep habits, their peer pressure and their alcohol or addiction problems. And especially we see
people from the educated sector seeking very less help because they think this is a taboo. Like going to a psychiatrist means that he is not normal. Okay, people seek help from a psychiatrist for various reasons. Not only because you can't blame him as a mad person or something like that. He has stress, he has headache, he has multiple problems. In that he has depression too. So people should encourage to seek help at the earliest, because seeking help itself is the first step in recovery. ಸಾಧಾರಣವಾಗಿ ಇದರಲ್ಲಿ ನಮಗೆ ಕಂಡುಬರೋ ಚಿಹ್ನೆಗಳು ನಿದ್ದೆ ಬರಲ್ಲ, ಊಟ ಸೇರಲ್ಲ, ಮನಸ್ಸಿಗೆ ಖುಷಿ ಇರಲ್ಲ, ಲೈಂಗಿಕ ಆಸಕ್ತಿ ಕಡಿಮೆ ಇರುತ್ತೆ, ಕೆಲಸ ಮಾಡೋ ಹುಮ್ಮಸ್ಸಿರಲ್ಲ, ಪದೇ ಪದೇ ಆತ್ಮಹತ್ಯೆ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಯೋಚನೆ ಬರ್ತಿರುತ್ತೆ. ಒಂದಷ್ಟು ಜನ ಪ್ರಯತ್ನ ಮಾಡಿರ್ತಾರೆ. ಇದು ಇನ್ನೂ ವಿಪರೀತ ಆದಾಗ ಇನ್ನೊಂದಷ್ಟು ಜನಕ್ಕೆ ಸ್ವಲ್ಪ ಬೇರೆ ಸಮಸ್ಯೆನೂ ಆಗುತ್ತೆ. ಇದರಿಂದ ಹೆಂಡತಿ ಮೇಲೆ ಸಂಶಯ ಪಡೋದು ಅಥವಾ ಗಂಡನ ಮೇಲೆ ಸಂಶಯ ಪಡೋದು, ನಮ್ಗೆ ಯಾರೋ ಮಾಟ ಮಾಡಿದ್ದಾರೆ ಅಂತ ಹೇಳೋದು. ನೋಡಿ, ಫಸ್ಟ್ ಮೇಜರ್ ಕ್ರೈಟೀರಿಯಾ ಅಂತ ಹೇಳ್ತೀವಿ, ಮತ್ತೆ ಮೈನರ್ ಕ್ರೈಟೀರಿಯಾ ಅಂತ ಹೇಳ್ತೀವಿ. ಮೇಜರ್ ಕ್ರೈಟೀರಿಯಾದಲ್ಲಿ ಮೂಡ್. ನೋಡಿ, ಎಲ್ಲರಿಗೂ ಕೂಡ ಮೂಡ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಮೂಡ್ ಚೆನ್ನಾಗಿದ್ರೆ ಅವರು ಸ್ಕೂಲ್ಗೆ ಹೋಗ್ತಕ್ಕಂಥದ್ದು ಅಥವಾ ಕಾಲೇಜಿಗೆ ಹೋಗ್ತಕ್ಕಂಥದ್ದು ಅಥವಾ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಮಾಡ್ತಾರೆ. ಮೂಡ್ ಸರಿ ಇಲ್ಲ ಅಂದರೆ ಸ್ಕೂಲ್ ಕಾಲೇಜು ಕೆಲಸಕ್ಕೆ ಹೋಗೋದು. ಸೊ ಬೇಜಾರು, ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವಾಗಲೂ ಬೇಜಾರು ಅಂತ ಹೇಳ್ತಿರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಇನ್ ಅ ಡೇ, ಅಟ್ಲೀಸ್ಟ್ ಫಾರ್ 12 days. ಸೊ ಒಂದಿನ ಬೇಜಾರಾಗೋದು, 2 ದಿನ ಬೇಜಾರಾಗೋದು ಡಿಪ್ರೆಷನ್ ಅಲ್ಲ. ಆಮೇಲೆ ಯಾರೋ ಒಬ್ರು ತೀರ್ಕೊಂಡಾಗ, ಮಾತ್ರ ಇದ್ದವ್ರು ತೀರ್ಕೊಂಡಾಗ ಬೇಜಾರಾಗ್ತಕ್ಕಂಥದ್ದು ಡಿಪ್ರೆಷನ್ ಅಲ್ಲ. ಅದಕ್ಕೆ ನಾವು ಗ್ರೀಫ್ ಅಂತ ಹೇಳ್ತೀವಿ. ಸೊ ಈ ಬೇಜಾರು, ಅತಿಯಾಗಿರ್ತಕ್ಕಂಥ ಬೇಜಾರು 2-6 ಗಂಟೆ ಇದ್ರೆ ಅದಕ್ಕೆ ನಾವು ಖಿನ್ನತೆ ಅಂತ ಹೇಳ್ತೀವಿ. ಅದು ಒಂದೇ ಅಲ್ಲ, ಅದರ ಜೊತೆಗೆ ಡಿಕ್ರೀಸ್ ಇಂಟ್ರೆಸ್ಟ್ ಇನ್ ಯೂಶುವಲ್ ವರ್ಕ್, ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗಿರ್ತಕ್ಕಂಥದ್ದು. ಇವೆರಡರಲ್ಲಿ ಯಾವ್ದಾದ್ರು ಒಂದು ಇರ್ತಕ್ಕಂಥದ್ದು, ಅದು ಮೇಜರ್ ಕ್ರೈಟೀರಿಯಾ. ಸೊ ಮೈನರ್ ಕ್ರೈಟೀರಿಯಾ ನೋಡಿ, ನಿದ್ದೆ ಡಿಪ್ರೆಷನ್ ಅಲ್ಲಿ ಬಹಳ ಜನಕ್ಕೆ ಕಡಿಮೆ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ನಿದ್ದೆ ಜಾಸ್ತಿ ಮಾಡ್ತಾರೆ ಡಿಪ್ರೆಷನ್. ಹಾಗೆ ಹಸಿವು ಬಹಳ ಜನಕ್ಕೆ ಕಡಿಮೆ ಆಗುತ್ತೆ. ಇನ್ನು ಕೆಲವೊಬ್ರು ಡಿಪ್ರೆಷನ್ ಅಲ್ಲಿ ಬಹಳ ಊಟ ಮಾಡ್ತಾರೆ, ವೇಟ್ ಗೇನ್ ಆಗುತ್ತೆ. ಹಾಗೆ ಖುಷಿ ಪಡ್ತಕ್ಕಂಥ ಸನ್ನಿವೇಶದಲ್ಲಿ ಖುಷಿ ಅನ್ಸುತ್ತೆ, ಅದಕ್ಕೆ ನಾವು ಆನಿಡೋನಿಯಾ ಅಂತ ಹೇಳ್ತೀವಿ. ಡಿಪ್ರೆಷನ್, ಖಿನ್ನತೆ, ಈ ಮಾನಸಿಕ ಕಾಯಿಲೆ ಬಗ್ಗೆ ಎಷ್ಟು ಜನಕ್ಕೆ ಮಾಹಿತಿ ಇದೆ? ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ? ಒಂದು ಸಣ್ಣ ಸೋಷಿಯಲ್ ಎಕ್ಸ್ಪೆರಿಮೆಂಟ್, ಲೆಟ್ಸ್ ಸಿ. ಅದೇ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಅಂತ ಅಂತಾರ, ಅದಕ್ಕೆ ಡಿಪ್ರೆಷನ್ ಅಂತ ಕರಿಬೋದು ಅಂತ ತಿಳ್ಕೊಂಡಿದ್ದೀನಿ. ಡಿಪ್ರೆಷನ್ ಒಂದು ಮನಸ್ಸಿಗೆ ಸಂಬಂಧಪಟ್ಟಿರೋ ಕಾಯಿಲೆ, ಮಾನಸಿಕ ಖಿನ್ನತೆ ಅಂತ ಗೊತ್ತು. ಇದಕ್ಕೆ ಒಳಗಾಗಿರೋರು ಎಲ್ಲದರಲ್ಲೂ ಆಸಕ್ತಿ ಕಳ್ಕೊಳ್ತಾರೆ. ಒಂದ್ ಕಡೆ ಸುಮ್ಮನೆ ಕೂತಿರ್ತಾರೆ, ಯಾವುದು ಬೇಡ ಅನ್ಸಿರುತ್ತೆ ಅವ್ರಿಗೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ನನ್ನ ಫ್ರೆಂಡ್ಸಲ್ಲಿ ನೋಡಿದ್ದೀನಿ, ತುಂಬ ಸ್ಮಾರ್ಟ್ ಆಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಇದ್ದಕ್ಕಿದ್ದಾಗೆ ಒಂದಿನ ಸೈಲೆಂಟ್ ಆಗಿಬಿಡ್ತಾರೆ. ಏನಪ್ಪ ನಿಮ್ಮ ಸಮಸ್ಯೆ ಅಂತ ಹೋಗಿ ಕೇಳಿದ್ರೆ ಅವರು ಮೇಡಮ್ ಫ್ಯಾಮಿಲಿಲಿ ಏನೋ ಸಮಸ್ಯೆ ಅಂತಾರೆ, ಇಲ್ಲ ಪರ್ಸ್ನಲ್ ಆಗಿ ಏನೋ ಸಮಸ್ಯೆ ಅಂತ ಹೇಳ್ತಾರೆ. ಅದೇ ಡಿಪ್ರೆಷನ್ ಅಂತ ಅನಿಸುತ್ತೆ. ಡಿಪ್ರೆಷನ್ ಯಾರಿಗೆ ಬೇಕಾದರೂ ಬರಬಹುದು. ಹಲವಾರು ಮಕ್ಕಳು ಸಹ ಈ ಖಿನ್ನತೆ ಎಂಬ ಮಾನಸಿಕ ಕಾಯಿಲೆಗೆ ತುತ್ತಾಗಿದ್ದಾರೆ. ನೀವು ನೋಡಿರ್ತೀರಾ, ನಿಮ್ಮ ಸುತ್ತಮುತ್ತ ಎಷ್ಟೋ ಮಕ್ಕಳು ಮನೆ ಬಿಟ್ಟು ಓಡ ಹೋಗ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸ್ಕೂಲ್ಗೆ ಅಂತ ಹೋಗ್ತಾರೆ, ಆದ್ರೆ ಎಲ್ಲೋ ತಿರ್ಗಾಡ್ಕೊಂಡು ರಾತ್ರಿ ಮನೆಗೆ ಬರ್ತಾರೆ. ಹೀಗೆ ಹಲವಾರು ರೀತಿಯಲ್ಲಿ ಮಕ್ಕಳು ಡಿಪ್ರೆಷನ್ ಕಾಯಿಲೆಯಿಂದ ನರಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಬರುವಂಥ ಸಮಸ್ಯೆ, ನನ್ನ ಮಗ ಶಾಲೆಗೆ ಹೋಗೋಕ್ಕೆ ಇಷ್ಟಪಡ್ತಿಲ್ಲ, ನನ್ನ ಮಗಳು ಶಾಲೆ ಅಂದರೆ ಜ್ವರ ಬಂದಂಗೆ ಆಡ್ತಾಳೆ. ಈ ಥರ ಸಮಸ್ಯೆಗಳು ದಿನ ದಿನ ಜಾಸ್ತಿ ಆಗ್ತಾ ಇದೆ. ಮತ್ತು ಇನ್ನೊಂದಷ್ಟು ಜನ ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ, ಅವಳಿಗೆ 6 ತಿಂಗಳಿಂದ 3 ತಿಂಗಳಿಂದ ಪದೇ ಪದೇ ವಾಂತಿ ಆಗ್ತಾ ಇರುತ್ತೆ, ಪದೇ ಪದೇ ಹೊಟ್ಟೆ ನೋವು ಬರ್ತಿರುತ್ತೆ, ಪದೇ ಪದೇ ತಲೆನೋವು ಬರ್ತಿರುತ್ತೆ. ಸುಮಾರು ಕಡೆ ತೋರಿಸಿದ್ವಿ ಮೇಡಮ್, ಎಲ್ಲೂ ಟ್ರೀಟ್ಮೆಂಟ್ ಕೊಟ್ಟರು ಅವಳಿಗೆ ಹುಷಾರಾಗ್ತಾನೆ ಇಲ್ಲ. 3 ದಿನ ಶಾಲೆಗೆ ಹೋಗ್ತಾಳೆ, 3 ದಿವಸ ಮಲ್ಕೊಳ್ತಾಳೆ. ದಿನ ದಿನ ಅವಳು ನೋಟ್ಸು, ಹೋಮ್ವರ್ಕು, ಪರೀಕ್ಷೆಗಳು ಎಲ್ಲವೂ ಅವಳು ಒತ್ತಡದಲ್ಲಿ ಮಾಡೋಂಗೆ ಆಗ್ತಾ ಇದೆ. ನಮಗೆ ಬೇಜಾರಾಗ್ತಾ ಇದೆ. ಈ ಥರ ಸುಮಾರು ಕಾರಣಗಳು ಕೊಟ್ಟು ಮಕ್ಳುಗಳನ್ನ ನಮ್ಮ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ. ಅದು ನಾನು ಕಳೆದ 10 ವರ್ಷದಿಂದ ನೋಡ್ತಾ ಇರೋದಕ್ಕೂ ಈ ಕಳೆದ 3 ವರ್ಷದಿಂದ ನೋಡ್ತಾ ಇರೋದಕ್ಕೂ ದಿನ ದಿನ ಮಕ್ಕಳು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಮಕ್ಕಳಲ್ಲಿ ಈ ಥರ ಸಮಸ್ಯೆಗಳು ಕಂಡು ಬರ್ತಾ ಇದೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಮ್ಮ ಪೇರೆಂಟ್ಸು ಪ್ಲಸ್ ನಮ್ಮ ಮಕ್ಳಿಗೆ ಪಾಠ ಮಾಡಿಕೊಡೋ ಟೀಚರ್ಸ್ಗಳಿಗೆ ಮಕ್ಕಳಲ್ಲಿ ಇರುವಂಥ ಒಂದಷ್ಟು ಸಮಸ್ಯೆಗಳ ಬಗ್ಗೆ ತಿಳುವಳಿಕೆ ಇರಲ್ಲ. ಏನೇನಕ್ಕೆ ಮಕ್ಕಳುಗಳಿಗೆ ಓದೋದು ಅಥವಾ ಬರೆಯೋದು ಕಷ್ಟ ಆಗ್ತಾ ಇದೆ ಅಂದರೆ, ಈಗ ಒಂದು ಕ್ಲಾಸ್ ರೂಮಲ್ಲಿ ಒಂದು 20 ಸ್ಟೂಡೆಂಟ್ಸ್ ಇರ್ಬೋದು ಅಥವಾ 60 ಜನ ಮಕ್ಕಳಿರ್ಬೋದು. ಒಂದು ಟೀಚರ್ ಒಂದು ಕ್ಲಾಸ್ ರೂಮಿಗೆ ಪಾಠ ಮಾಡೋದು ಒಂದೇ ಥರ. ಆ 50ರಿಂದ 60 ಮಕ್ಕಳು ಏನು ಪಾಠ ಕೇಳ್ತಾರೆ,
ಎಲ್ಲರೂ 100ಕ್ಕೆ 100 ತೆಗೆಯೋ ಕೆಪಾಸಿಟಿ ಇರಲ್ಲ. ಕೆಲವು ಮಕ್ಕಳು 0 ತೆಗೆಯತ್ವೆ, ಕೆಲವು ಮಕ್ಕಳು 20 ತೆಗೆಯತ್ವೆ, ಕೆಲವು ಮಕ್ಕಳು 100ಕ್ಕೆ 100 ತೆಗೆಯತ್ವೆ. ಹಾಗಾಗಿ ಟೀಚರ್ಸ್ಗಳು ಏನು ಪಾಠ ಮಾಡ್ತಾರೆ ಸರಿಯಾಗಿರುತ್ತೆ, ಆದರೆ ಮಕ್ಳುಗಳು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಒಂದೊಂದು ಮಗು ಒಂದೊಂದು ಥರ ಇರುತ್ತೆ. ಒಂದೊಂದು ಮಗುನಲ್ಲೂ ಯಾಕೆ ಬೇರೆ ಬೇರೆ ಕೆಪಾಸಿಟಿ ಅಂದರೆ, ಒಂದು ದೇವ್ರ ಸೃಷ್ಟಿ, ಆ ಮಗು ಏನು ದೇವ್ರು ಸೃಷ್ಟಿಸಿದಾನೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಎರಡನೇದು ಮಕ್ಕಳಲ್ಲಿ ಕಂಡುಬರುವಂಥ ಇಂಟೆಲಿಜೆಂಟ್ ಕೋಶಂಟ್ ಅಂತ ಹೇಳ್ತೀವಿ, IQ ಬುದ್ಧಿ ಮಟ್ಟ, ಅದು ಒಂದು ಮಗುವಿಂದ ಒಂದು ಮಗುಗೆ ವ್ಯತ್ಯಾಸ ಇರುತ್ತೆ. ಎರಡನೇದು ಕಲಿಕಾ ನ್ಯೂನ್ಯತೆಗಳಿರುತ್ತೆ, ಅದನ್ನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಕಲಿಕಾ ನ್ಯೂನ್ಯತೆಗಳು ಅಂತ ಹೇಳ್ತೀವಿ. ಇದರಲ್ಲಿ ಆ ಮಕ್ಕಳುಗಳು, ಈ ಕಲಿಕಾ ನ್ಯೂನ್ಯತೆ ಇರೋ ಮಕ್ಕಳುಗಳಿಗೆ ಕೆಲವ್ರಿಗೆ ಓದೋದು ತುಂಬ ಸುಲಭ ಇರುತ್ತೆ, ಬರೆಯೋದು ತುಂಬ ಕಷ್ಟ ಇರುತ್ತೆ. ಕೆಲವು ಮಕ್ಕಳಿಗೆ ಬರೆಯೋದು ಸುಲಭ ಇರುತ್ತೆ, ಓದೋದು ಕೊಟ್ಟರೆ ಒಂದೊಂದು ಲೈನ್ ಎಗರಿಸ್ಕೊಂಡು ಓದುತ್ತವೆ. ಕೆಲವು ಮಕ್ಕಳಿಗೆ ಗಣಿತ ಸುಲಭ ಇರುತ್ತೆ, ಕೆಲವು ಮಕ್ಕಳಿಗೆ ಇಂಗ್ಲೀಷ್ ಸುಲಭ ಇರುತ್ತೆ. ಈ ಕಲಿಕಾ ನ್ಯೂನ್ಯತೆ ಇರೋ ಮಕ್ಕಳುಗಳೆಲ್ಲ ಯಾರು ಬುದ್ಧಿ ಮಟ್ಟ ಕಡಿಮೆ ಇರೋ ಮಕ್ಕಳಲ್ಲ, ಸಾಮಾನ್ಯವಾಗಿ ಇವು ಬುದ್ಧಿಮಟ್ಟ ಆ ವಯಸ್ಸಿನ ಮಕ್ಕಳುಗಳಷ್ಟೇ ಇರುತ್ತೆ. ಆದರೆ ಇದು ಒಂದಷ್ಟು ಸೆಂಟರ್ಸು ಬ್ರೈನಲ್ಲಿ ಆಕ್ಟಿವೇಟ್ ಆಗಿರಲ್ಲ. ಇದನ್ನ ಪೇರೆಂಟ್ಸು ಒಪ್ಕೊಳ್ಳಲ್ಲ, ಸೇಮ್ ಟೈಮ್ ಟೀಚರ್ಸು ಒಪ್ಕೊಳ್ಳಲ್ಲ. ADL ಅಂದರೆ ಆಕ್ಟಿವಿಟಿ ಆಫ್ ಡೈಲಿ ಲಿವಿಂಗ್. ನಾವು ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಸ್ಮಾರ್ಟ್ ಆ್ಯಂಡ್ ಆ್ಯಕ್ಟಿವ್ ಆಗಿ ನಮ್ಮ ಡೈಲಿ ಲೈಫ್ನ ಲೀಡ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ಕ್ವಾಲಿಟಿ ಲೈಫ್ನೇ ಬದುಕಬೇಕು ಅಂತ ಎದುರು ನೋಡ್ತಾ ಇರ್ತಾರೆ. ಡಿಪ್ರೆಷನ್ ಎಂಬ ಮಾನಸಿಕ ಕಾಯಿಲೆಗೆ ಒಳಗಾದವರು ಕ್ವಾಲಿಟಿ ಆಫ್ ಲೈಫ್ ಹೆಚ್ಚಿನ ಮಟ್ಟದಲ್ಲಿ ಏರುಪೇರಾಗ್ತಾ ಇರುತ್ತೆ. ಇದಕ್ಕೆ ಉದಾಹರಣೆ ಅವರ ವೈಯಕ್ತಿಕ ಜೀವನ ಆಗಿರ್ಬೋದು, ಇಲ್ಲ ವೃತ್ತಿ ಜೀವನ ಆಗಿರ್ಬೋದು. If depression is diagnosed and depression is treated, we can solve other substance related issues like alcohol or drugs, or those who are crazy to take some other kind of substance also like tobacco, smoking. ಆಲ್ಕೋಹಾಲಿಸಮ್ನಿಂದಾಗಿ ಡಿಪ್ರೆಷನ್ ಸ್ಟೇಜಿಗೆ ಹೋಗಿ ಕೊನೆಗೆ ನನ್ನಲ್ಲಿ ಬಂದವರು, ಡ್ರಗ್ಗಿನಿಂದಾಗಿ ಲಾಸ್ಟ್ ಸ್ಟೇಜಲ್ಲಿ ಡಿಪ್ರೆಷನ್ನಲ್ಲಿ ನನ್ನಲ್ಲಿ ಬಂದವರು ಭಾಳಷ್ಟು ಕೇಸ್ಗಳಿವೆ ಅನ್ನಿ. ಅದರಲ್ಲಿ ನಾನೊಂದು ಡಿವಿಷನ್ ಅಂತ ನನ್ನ ಮನಸ್ಸಲ್ಲಿ ಮಾಡಿಕೊಂಡದ್ದು ಏನಂದರೆ ಪ್ಯಾಥಲಾಜಿಕಲ್ ಖಿನ್ನತೆ ಮತ್ತು ನಾನ್ ಪ್ಯಾಥಲಾಜಿಕಲ್ ಡಿಪ್ರೆಷನ್ ಅಂತ. ಈಗ ಪ್ಯಾಥಲಾಜಿಕಲ್ ಖಿನ್ನತೆಯಲ್ಲಿ ನೋಡಿ ಮ್ಯಾನಿಕ್ ಡಿಪ್ರೆಸಿವ್ ಸೈಕೋಸಿಸ್ ಅಂತ ಹೇಳ್ತೇವೆ. ಒಮ್ಮೆ ಉಮೇದಲ್ಲಿ ಇರ್ತಾರೆ ಒಂದು 2-3 ತಿಂಗಳು, ಆಮೇಲೆ ಡೌನ್ ಆಗ್ತಾರೆ. ಡೌನ್ ಆಗೋದಂದರೆ ಯಾರ ಹತ್ರ ಮಾತಾಡಲಿಕ್ಕಿಲ್ಲ, ಯಾರ ಹತ್ರ ಊಟ ಬೇಡ, ಜೀವವೇ ತಗೊಳ್ಳುವಂತ ಆಗೋದು, ಯಾರು ಮಾತಾಡಿದರೆ ಮಾತಾಡಬೇಡಿ ಕಿರಿಕಿರಿ ಆಗ್ತದೆ ಅಂತ ಹೇಳೋದು, ಸರಿ ನಿದ್ದೆ ಬರುವುದಿಲ್ಲ ಬೆಳಗಿನ ಹೊತ್ತಿಗೆ. ಇದು ಈ ಖಿನ್ನತೆಯ ಒಂದು ಲಕ್ಷಣಗಳು. ಇದರಲ್ಲಿ ಈಗ ಬಂದಾಗ ಅದು ಮೊದಲು ಯಾವಾಗಲೂ ಇನ್ನೊಂದು ಅದು 2 ಮುಖ. ಆ ಒಂದು ರೋಗ ಮ್ಯಾನಿಕ್ ಡಿಪ್ರೆಸಿವ್ ಸೈಕೋಸಿಸ್ ಅನ್ನುವಂಥದ್ದು ಒಂದು ನಾಣ್ಯದ 2 ಮುಖಗಳು. ಒಂದು ಸೈಡಲ್ಲಿ ಅವರು ಉಮೇದಲ್ಲಿರೋದು, ಅಲ್ಲಿ ಹೋಗುವ ಇಲ್ಲಿ ಹೋಗುವ, ಆ ಪ್ರಾಜೆಕ್ಟ್ ಮಾಡುವ ಈ ಪ್ರಾಜೆಕ್ಟ್ ಮಾಡುವ, ಬಸ್ ತಗೊಳ್ಳುವ ಕಾರ್ ತಗೊಳ್ಳುವ, ಸ್ಕೂಲ್ ಬಸ್ ನಡೆಸುವ, ಕಾಲೇಜ್ ಮಾಡುವ, PhD ಮಾಡುವ, ಮತ್ತೇನು ಮಾಡುವ ಅಂತೇಳಿ ಅವ್ರು ದೊಡ್ಡ ಪ್ರಾಜೆಕ್ಟ್ನ ಬಗ್ಗೆ ಆಲೋಚನೆ ಮಾಡ್ತಾರೆ. ನಾನು ದೊಡ್ಡ ವ್ಯಾಪಾರ ಮಾಡ್ತೇನೆ ಹಾಗೆ ಹೀಗೆ ಅಂತ. ಅದು ಒಂದು ಹೈ ಸ್ಟೇಜಲ್ಲಿ ಹೋಗ್ತದೆ. ಅದರ ನಂತರ ಒಂದು 2-3 ತಿಂಗಳಾಗಬೇಕಾದ್ರೆ ಅವ್ರು ಡೌನ್ ಬರ್ತಾರೆ. ಡೌನ್ ಅಂದರೆ ಅವರು ಖಿನ್ನತೆ ಬರ್ತಾರೆ. ಖಿನ್ನತೆಗೆ ಬಂದರು ಅಂದರೆ ಊಟ ಬೇಡ, ಯಾರ ಹತ್ರ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ, ಯಾರು ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಮನೆಯಲ್ಲೊಂದು ಮೂಲೆಯಲ್ಲಿ ಕೂತ್ಕೊಳ್ಳುವಂಥದ್ದು, ಕೊನೆಗೆ ಜೀವವೇ ಬೇಡ ಅನಿಸುವಂಥದ್ದು, ಇಂಥದ್ದೆಲ್ಲ ಅವರ ಆ ರೋಗದ ಲಕ್ಷಣಗಳು. ಈ ಖಿನ್ನತೆಯಿಂದಾಗಿ ಬಹಳಷ್ಟು ಜನರು ಸೂಸೈಡಲ್ ಟೆಂಡೆನ್ಸಿಯನ್ನು ತೋರಿಸ್ತಾರೆ ಮತ್ತು ಸೂಸೈಡ್ ಮಾಡ್ಕೊಳ್ತಾರೆ. ಅದೇ ಬಹಳ ಬೇಜಾರಿನ ವಿಷಯ. ಮಾನಸಿಕ ಆರೋಗ್ಯ ತಂಡ, ಮೆಂಟಲ್ ಹೆಲ್ತ್ ಟೀಮ್, ಇದರಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳು ಸೇವೆ ಸಲ್ಲಿಸುತ್ತೆ. ಉದಾಹರಣೆಗೆ ಸೈಕ್ಯಾಟ್ರಿಕ್ ನರ್ಸಿಂಗ್, ಕ್ಲಿನಿಕಲ್ ಸೈಕಾಲಜಿಸ್ಟ್, ಕೌನ್ಸಲಿಂಗ್, ಸೈಕೋಥೆರಪಿಸ್ಟ್, ಹೀಗೆ ಹಲವಾರು. The psychiatric nurse forms one of the member of the health team. The psychiatric nurse observes the patients. Then they sit together and discuss. They plan, they implement, and they carry out various procedures which are required for the patient's well-being, such as therapies, recreational activities, counseling sessions, helping the psychiatric patients to speak more with the others, because in depression they sleep very less. And while they talk, helping them to ventilate their feelings will be a much helpful one for them. The psychiatric nurse not only works in the hospital but also in the community.
And in the community, we have people from various age groups, right from the children, adolescents, adults, elderly, and the old age people. Each one's need is different. Each one may have their own problems. For example, in the community, we observe a lot of addiction problems to alcoholism as well as to drug addiction. Besides that, we have these days adolescents are very much suffering from depression because they have lot of failures in life, and accepting failures for them, they find it very difficult. So a psychiatric nurse can help them to come out of depression. The best way is train the family members to observe the changes which they show, like for example, not mingling with others, not speaking with others, and trying to be separate from others. If such things they could see, observe, and report to the hospital, I think the cases of depression and finally suicide will be much reduced in our community. Actually, it is the depression what leads to consume the substance or those alcohol, that is. So first thing we should diagnose the disease called depression, and once the depression is diagnosed or a person identified or the family people recognize that there is a depression, then it is very easy to treat that, and that will be the campaign identify depression. Campaigning of various type and imparting more and more information among the younger generation, especially the corporate sectors, the IT information persons, because they are most pressurized with their work. And I'm sure if such things are built up and training of the health workers is established, we may be able to reduce the incidence of mental illness in the community. ಸ್ಟಿಗ್ಮಾ ಒಂದು ತಪ್ಪು ಕಲ್ಪನೆ. ಒಮ್ಮೆ ಮನುಷ್ಯ ಯಾವುದಾದರೂ ಮಾನಸಿಕ ಕಾಯಿಲೆಯನ್ನು ಗುಣಪಡಿಸಲು ಸೈಕ್ಯಾಟ್ರಿಯನ್ನು ಭೇಟಿ ಮಾಡಿದರೆ ಸಾಕು. ನಮ್ಮ ಸುತ್ತಮುತ್ತಲಿನ ಇರುವ ಜನರು ಇವನು ಹುಚ್ಚಾಸ್ಪತ್ರೆಗೆ ಹೋಗಿ ಬಂದ ಅಂತ ಬೇರೆ ದೃಷ್ಟಿಯಿಂದನೇ ಆ ವ್ಯಕ್ತಿಯನ್ನು ನೋಡ್ತಾರೆ. And that is for every 40 seconds one person is committing suicide, and several times many are attempting suicide. This is the statistics of suicide. So ಇದು severity ಇನ್ನು ಕಡಿಮೆ ರೀತಿ ಇದ್ದಾಗ ಹೆಂಗೆ ಕಂಡುಹಿಡಿಯೋದು ಖಿನ್ನತೆ ಅಂದರೆ ನೋಡಿ, ಫಸ್ಟ್ ಮೇಜರ್ ಕ್ರೈಟೀರಿಯಾ ಅಂತ ಹೇಳ್ತೀವಿ ಮತ್ತು ಮೈನರ್ ಕ್ರೈಟೀರಿಯಾ ಅಂತ ಹೇಳ್ತೀವಿ. ಮೇಜರ್ ಕ್ರೈಟೀರಿಯಾದಲ್ಲಿ ಮೂಡ್ ನೋಡಿ, ಎಲ್ಲರಿಗೂ ಕೂಡ ಮೂಡ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಮೂಡ್ ಚೆನ್ನಾಗಿದ್ರೆ ಅವರು ಸ್ಕೂಲ್ಗೆ ಹೋಗ್ತಕ್ಕಂಥದ್ದು ಅಥವಾ ಕಾಲೇಜಿಗೆ ಹೋಗ್ತಕ್ಕಂಥದ್ದು ಅಥವಾ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಮಾಡ್ತಾರೆ. If people are aware of mental illness, I think there's a sort of stigma attached to it, which is let's not talk about it. You can't take medication for your mind and for your brain. Nobody does that. What are other people going to think? You're going to lose your job. It was just too exhausting. It was just too exhausting. I didn't want to wake up. There were days where I just wanted to be in bed, just sleep, not wake up. It's difficult to talk about, isn't it? ನನಗೆ ಈ ಥರ ಡಿಪ್ರೆಷನ್ ಆಗಿತ್ತು, ನಾನು ಟ್ರೀಟ್ಮೆಂಟ್ ತೊಗೊಂಡೆ, ಚೆನ್ನಾಗಾದೆ. ಈ ಥರ ಜಗತ್ತಲ್ಲಿ ಎಷ್ಟೊಂದು ಜನ ಸಫರ್ ಆಗ್ತಿರ್ತಾರೆ. ಅವರು ಕೂಡ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಷ್ಟು ಚೆನ್ನಾಗಿ ಆಗ್ಬೋದಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವರು ಕೂಡ ಒಂದು ಮೀಡಿಯಾಗೆ ಮುಂದೆ ಬಂದು ಹೇಳ್ತಾರೆ. ಹ್ಯಾಟ್ಸ್ ಆಫ್ ಟು ಹರ್. ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಸಮುದಾಯದಲ್ಲಿ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಲ್ಲಿ, ಎಲ್ಲಿಯಾದರೂ ನಮ್ಮ ಫ್ರೆಂಡ್ಸ್ ಒಳಗೆ ಈ ಖಿನ್ನತೆಯಲ್ಲಿ ಯಾರಾದರೂ ಬಳಲು ಇದ್ದಾರೆ ಅಂತ ಗೊತ್ತಾದ ಕೂಡಲೇ ನಾವೇನು ಮಾಡ್ತೇವೆ, ಸಾಮಾನ್ಯವಾಗಿ ಇದು ಸೈಕ್ಯಾಟ್ರಿಕ್ ಸಮಸ್ಯೆ, ಇದು ಮಾನಸಿಕ ಸಮಸ್ಯೆ, ಇದು ಹುಚ್ಚುತನ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಬಂದು ಇದು ಮರ್ಯಾದೆಯ ಪ್ರಶ್ನೆ ಅಂತ ನಾವು ಅದನ್ನು ಗುಟ್ಟು ಮಾಡಲಿಕ್ಕೆ ಹೋಗ್ತೇವೆ. ಅಥವಾ ಭಟ್ರ ಹತ್ರ, ಇನ್ನು ಪೂಜಾರಿಗಳ ಹತ್ರ, ಇನ್ಯಾರ ಹತ್ರ ಹೋಗಿ ಅದಕ್ಕೇನಾದರೂ ಯಾರ ಮದ್ದು ಹಾಕಿದ್ದಾರೆ, ಇನ್ನೇನು ಬೇರೆ ತಂತ್ರ ಎಲ್ಲ ಮಂತ್ರ ಎಲ್ಲ ಮಾಡಿದ್ದಾರೆ ಅಂತ ಅಲ್ಲಿಗೆ ಹೋಗ್ತೇವೆ. ಬೇಕಾದಷ್ಟು ಹಣ ಖರ್ಚು ಮಾಡ್ತೇವೆ. ಇದು ನಿಜವಾಗಿ ಹುಚ್ಚುತನ ನನ್ನ ಲೆಕ್ಕದಲ್ಲಿ. ಹೇಗೆ ನಮ್ಮ ದೈಹಿಕವಾಗಿ ಒಂದು ರೋಗ ಬಂದಿದೆಯಾ, ಅದೇ ರೀತಿ ಮಾನಸಿಕವಾಗಿ ಕೂಡ ರೋಗ ಬರ್ಬೋದು. ಬಂದಲ್ಲಿ ಅದನ್ನು ಅಡಗಿಸಬೇಡಿ. ಈಗ ಅಡಗಿಸುವ ಕಾಲ ಇದು ಅಲ್ಲ.
ಇಡೀ ಪ್ರಪಂಚವೇ ಬದಲಾವಣೆ ಆಗಿದೆ ಮತ್ತು ನಮ್ಮ ಭಾರತ ದೇಶ ಅಂತೂ ಬಹಳ ಬದಲಾವಣೆ ಆಗಿದೆ. ಹೀಗಿರುವಾಗ ನಮ್ಮಲ್ಲಿ, ನಮ್ಮ ಸಮುದಾಯದಲ್ಲಿ, ನಮ್ಮ ಕುಟುಂಬದಲ್ಲಿ ಇಂಥ ಖಿನ್ನತೆಯ ಕೇಸ್ಗಳು ಬಂದಾಗ ನಾವು ಹೆದರ್ಕೊಳ್ಬೇಕಾಗಿಲ್ಲ. ಖಿನ್ನತೆ ಕಾಯಿಲೆ ಇರೋರು ಅದನ್ನ ಮನ್ಸು ಬಿಚ್ಚಿ ಹೇಳಕ್ಕಾಗಲ್ಲ. ನನಗೆ ಬೇಜಾರಾಗ್ತಾ ಇದೆ, ನನ್ಗೆ ದುಃಖ ಆಗ್ತಾ ಇದೆ, ಇದನ್ನ ಹೇಳಕ್ ಆಗದೇಲೆ ಇದನ್ನ ಅವರು ಕನ್ವರ್ಟ್ ಮಾಡ್ತಾರೆ ಬೇರೆ ರೀತಿಗೆ. ಮೈ ಮೇಲೆ ಬಿದ್ದಂಗೆ ಆಗೋದು, ಮೂರ್ಛೆ ಹೋದಂಗೆ ಆಗೋದು, ಯಾರೋ ಬಂದು ಮಾತಾಡ್ದಂಗೆ ಆಗೋದು. ನಾನು ಬಂದಿದ್ದೀನಿ, ನಂಗೆ ಅನ್ನ ಹಾಕು, ನನಗೆ ಅದು ಮಾಡಬೇಡ. ಈಗ ಒಂದ್ ವೇಳೆ ಯಾರೋ ಸೊಸೆಗೆ ಅತ್ತೆ ಕಾಟ ಕೊಡ್ತಿರ್ತಾಳೆ, ಸೊಸೆ ಅತ್ತೆಗೆ ಬೈಯೋಂಗಿಲ್ಲ ಚೆನ್ನಾಗಿದ್ದಾಗ. ಅದೇ ಈ ತರ ಮೈ ಮೇಲೆ ದೇವ್ರು ಬಂದಂಗೆ ಆಡಿದಾಗ ಅತ್ತೆಗೆ ಬಾರೆ ಇಲ್ಲಿ, ನನ್ ಕಾಲಿ ಬೀಳೆ, ಕುಂಕುಮ ತಗೋಬಾರೆ, ನನ್ ಕರ್ಪೂರ ಬೆಳಗ್ಗೆ, ಕಾಯಿ ಹೊಡಿ ಅಂದ್ರೆ ಅತ್ತೆ ಹೆದರ್ಕಂಡು ಮಾಡ್ತಾಳೆ. ಇದೇ ಖಿನ್ನತೆಯಲ್ಲಿರೋ ಸೊಸೆ ಬೇರೆ ಟೈಮಲ್ಲಿ ಇದನ್ನೇ ಅತ್ತೆಗೆ ಹೇಳಿದ್ರೆ ಆ ಹೆಂಗ್ ಸತ್ತೆಗೆ ಮನೆಯವರಿಕ. ಸೊ ಈ ತರ ಒಂದೇ ಸಲ ಏನ್ ಮಾಡ್ತಾರೆ, ಸಿಂಪ್ಟಮ್ಸ್ ನ ಕನ್ವರ್ಟ್ ಮಾಡ್ತಾರೆ. ಈಗ ನಾವು ನೋಡೋಂಗೆ ಪಾಶ್ಚಾತ್ಯ ದೇಶದಲ್ಲಿ ಖಿನ್ನತೆಗೆ ಅವ್ರು ಏನ್ ಖಿನ್ನತೆ ಪುಸ್ತಕದಲ್ಲಿದೆ ಅದೇ ಚಿಹ್ನೆಗಳನ್ನ ಇಟ್ಕೊ ಬರ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಈ ಹಳ್ಳಿಗಳಿಂದ ಬರೋ ಸಾಧಾರಣ ರೋಗಿಗಳೆಲ್ಲರೂ ದೈಹಿಕ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾರೆ. ನಾನು ಮುಂಚೆನೆ ಆಗ್ಲೇ ಒಂದ್ಸಲ ಹೇಳ್ದೆ, ನನ್ಗೆ ಬೇಜಾರಾಗುತ್ತೆ, ದುಃಖ ಬರುತ್ತೆ, ಅದನ್ನ ಹೇಳಕ್ಕಿಂತ ಜಾಸ್ತಿ ಈ ತರ ಬರ್ತಾರೆ. ವಾಸಿ ಆಗ್ದಿರೋ ತಲೆನೋವು, ವಾಸಿ ಆಗ್ದಿರೋ ಸೊಟ್ಟದ ನೋವು, ವಾಸಿ ಆಗ್ದಿರೋ ಮಂಡಿ ನೋವುಗಳು ಒಂದಷ್ಟು, ಆಮೇಲೆ ಮುಂಚೆನೆ ಹೇಳ್ದಾಗೆ ಮಾಟ ಮಾಡಿದ್ದಾರೆ ಅನ್ನೋದು ಒಂದಷ್ಟು, ಆಮೇಲೆ ಮನೆಯಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತೆ ಮಾವ, ಬಾವ ಇವ್ರ ಜೊತೆ ವಿರಸ ಇದ್ದಾಗ, ಆ ಖಿನ್ನತೆ ಇದ್ದಾಗ ಅದನ್ನ ಈ ತರ ಮೈಮೇಲ್ ಬಂದಂಗೆ ಮಾಡ್ಕೊಂಡು ಹಿಡ್ಕೊಂಡು ಬರ್ತಾರೆ. OCD ಅಂತ ಮತ್ತೊಂದು ಪೆಥಾಲಜಿಕಲ್ ಖಿನ್ನತೆಯನ್ನು ನಾನು ಕಂಡಿದ್ದೇನೆ. ಇದು ಬಹಳಷ್ಟು ಇತ್ತೀಚೆಗೆ ನಮ್ಮಲ್ಲಿ ಬರುವಂಥ ಒಂದು ಗ್ರೂಪ್ ಆಫ್ ಪೀಪಲ್, ಅದು ಮಹಿಳೆಯರಾಗಲಿ, ಗಂಡಸರಾಗಲಿ, ವಿದ್ಯಾರ್ಥಿಗಳಾಗಲಿ, ಪ್ರೊಫೆಷನಲ್ಸ್ ಆಗಲಿ ಮತ್ತು ಹುಡುಗಿಯರಾಗಲಿ, ಅದೇನ ಹೆಚ್ಚಾಗಿ ವಿದ್ಯಾರ್ಥಿಗಳು ಭಾಳಷ್ಟು ನಮ್ಮಲ್ಲಿ ಬಂದಿದ್ದಾರೆ. ಅವರು ಏನಾಗ್ತದೆ ಅಂದರೆ ಅವರ ಇದರಲ್ಲಿ OCD ಅಂದರೆ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಒಬ್ಸೆಷನ್ ಅಂದರೆ ಮಾಡಿದ್ದನ್ನೇ ಮಾಡಬೇಕು. ಕೈ ತೊಳೆಯುವವರಾದರೆ ಪುನಃ ಕೈ ತೊಳಿಬೇಕು ಅನ್ನಿಸೋದು, ತುಂಬ ಸಲ ಕೈ ತೊಳಿಬೇಕು ಅನ್ನಿಸೋದು. ಸ್ನಾನ ಮಾಡಲಿಕ್ಕೆ ಹೋದರೆ 1-1.5 ಗಂಟೆ ಇಲ್ಲದೆ ಅವರು ಹೊರಗೆ ಬರುವುದೇ ಇಲ್ಲ. ಮಾಡಿದ್ದೇನೆ ಮಾಡಬೇಕು, ಹೇಳಿದ್ದೇನೆ ಹೇಳಬೇಕು, ಮಾತಾಡೋದು ಸಹ ಹೇಳಿದ್ದೇನೆ ಪುನಃ ಹೇಳೋದು. ಮನೆಯವರಿಗೆಲ್ಲ ಸಾಕಾಗಿ ಹೋಗಿರ್ತದೆ. ಇದನ್ನು ಹೇಳಿದ್ದೇನೆ ಹೇಳೋದು ಸಾಕಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಅದು ಅಂಥ ಒಂದು ಲಕ್ಷಣ ಇರ್ತದೆ. ಅದು ಅಲ್ಲದೆ ಈಗ ಬಾಗಿಲು ಹಾಕಿದರೆ ಪುನಃ ಚೆಕ್ ಮಾಡೋದು, ಡೌಟ್ ಬರೋದು, ಇದು ಹಾಕಿದ್ದೇನೆ ಇಲ್ವಾ ಅಂತ. ಕಬಟ್ಟಿದು ಡ್ರಾವರ್ ಇದ್ದರೆ ಅದು ಸರಿ ಹಾಕಿದ್ದೇನೆ ಇಲ್ವಾ, ಬೀಗ ಹಾಕಿದ್ದೇನೆ ಇಲ್ವಾ ಅಂತ ಪುನಃ ಡೌಟ್ ಬರೋದು. ಇಂಥದ್ದೆಲ್ಲ ಇರ್ತದೆ. ಇದನ್ನು ನಾವು ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಹೆಚ್ಚಾಗಿ ಒಬ್ಸೆಷನ್ ಇದ್ದವರು ಕಂಪಲ್ಷನಿಗೆ ಹೋಗಿರುವುದಿಲ್ಲ, ಒಮ್ಮೊಮ್ಮೆ ಒಬ್ಸೆಷನ್ನಲ್ಲೇ ನಿಲ್ತದೆ. ಆದರೆ ಕಂಪಲ್ಷನಿಗೆ ಹೋದರೆ ಅದು ಮಾಡಿ ಆಗಲೇಬೇಕು. ಈಗ ಏನಾದರೂ ಒಂದು ಸ್ನಾನ ಮಾಡಿ ಒಂದು 2-3 ಸಲ 4 ಬಾಲ್ದಿ ನೀರು ಹಾಕಿದರೂ ಒಂದು 10 ಬಾಲ್ದಿ ಹಾಕದೆ ನನ್ನಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು ನಾವು ಕಂಪಲ್ಷನ್ ಅಂತ ಹೇಳ್ತೇವೆ. ಮತ್ತು ಅದೇ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಅದಕ್ಕೊಂದು ಸೈಕ್ಯಾಟ್ರಿಯಲ್ಲಿ ನಾವು ಹೆಸರು ಕೊಡ್ತೇವೆ. ಈಗ ಇದರಲ್ಲಿ ಒಂದು ಡಿಪ್ರೆಷನ್ ನಾನು ಕಂಡಿದ್ದೇನೆ. ಅದು ಏನಂದರೆ ಸ್ವಲ್ಪ ವರ್ಷಗಳು ಈ OCDಯಲ್ಲಿ ಇದ್ದವರು ಕೊನೆಗೆ ಅವರು ಮೈಲ್ಡ್ ಡಿಪ್ರೆಷನ್ಗೆ ಹೋಗ್ತಾರೆ. ಆ ಮೈಲ್ಡ್ ಡಿಪ್ರೆಷನ್ ಅನ್ನೋದು, ಖಿನ್ನತೆ ಅನ್ನೋದು ಭಾಳ ಡೇಂಜರಸ್. ಅದು ಯಾಕೆಂದರೆ ಅದು ಗೊತ್ತೂ ಆಗೋದಿಲ್ಲ. ತುಂಬ ಡಿಪ್ರೆಷನ್ ಆದರೆ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ, ಯಾರ ಹತ್ರ ಮಾತಾಡೋದಿಲ್ಲ, ಕೆಲಸಕ್ಕೆ ಹೋಗೋದಿಲ್ಲ, ಕಾಲೇಜಿಗೆ ಹೋಗೋದಿಲ್ಲ. ಇದು ಹಾಗಲ್ಲ, ಕೆಲಸಕ್ಕೂ ಹೋಗ್ತಾರೆ, ಕಾಲೇಜಿಗೂ ಹೋಗ್ತಾರೆ, ಹೊರಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಸ್ವಲ್ಪ ಸರಿ ಊಟ ಮಾಡೋದಿಲ್ಲ, ಎಲ್ಲರ ಹತ್ರ ಹೆಚ್ಚು ಮಾತಾಡೋದಿಲ್ಲ, ತನ್ನಷ್ಟಕ್ಕೆ ತಾನು. ಇದು ಹೆಚ್ಚಿನವರಿಗೆ ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಇದು ಮೈಲ್ಡ್ ಡಿಪ್ರೆಷನ್ ಇಸ್ ವೆರಿ ವೆರಿ ಡೇಂಜರಸ್. ಅವರು ಜೀವನೇ ತಗೊಳ್ತಾರೆ. ಯಾಕೆಂದರೆ ಅವನು ಒಬ್ಸೆಸಿವ್ ಥಾಟ್ ಅಂತ ಅವರಲ್ಲಿ ಪುನಃ ಅದೇ ಬರೋದು. ನಾನು ಆ ಹುಡುಗಿಯನ್ನು ಮದುವೆ ಆಗಲೇಬೇಕು, ಆ ಹುಡುಗಿಯನ್ನು ಮದುವೆ ಆಗಲೇಬೇಕು, ಆ ಹುಡುಗಿಯನ್ನು ಮದುವೆ ಆಗಲೇಬೇಕು, ನಾನು ಈ ಮನೆಯನ್ನು ತಗೊಳ್ಳೇಬೇಕು, ಈ ಮನೆಯನ್ನು ತಗೊಳ್ಳೇಬೇಕು ಅಂತ ಪುನಃ ಅದು ಒಬ್ಸೆಸಿವ್ ಆಗಿ ಪುನಃ ಆಲೋಚನೆ, ಆ ಥಾಟ್ ಪುನಃ ಬರೋದು. ಈ ಥಾಟ್ ಪುನಃ ಬರುವಾಗ ಡಿಸ್ಟ್ರೆಸ್ ಆಗ್ತದೆ ಅವರಿಗೆ. ಆ ಡಿಸ್ಟ್ರೆಸ್ಸಿನಿಂದಾಗಿ ಅವ್ರು ಜೀವವೇ ತಗೊಳ್ಳುವ ಅಂತೇಳಿ ಜೀವ ತಗೊಂಡು ಬಿಡ್ತಾರೆ. ಇದು ಯಾರಿಗೂ ಗೊತ್ತಾಗುವುದಿಲ್ಲ. ಬೇನೆಗಳಿಗೆ ಒಳಪಟ್ಟ ಮನಸ್ಸನ್ನ ಆದಷ್ಟು ಬೇಗ ಚಿಕಿತ್ಸೆ ಮಾಡಿದ್ರೆ ಒಳ್ಳೆಯದು. ಮುಂದೆ ಆಗೋ ದೊಡ್ಡ ಮಟ್ಟದ ತೊಂದರೆಯಿಂದ ತಪ್ಪಿಸ್ಕೋಬಹುದು. ಮನುಷ್ಯ ಸಂಘಜೀವಿ, ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್. ಮನುಷ್ಯನಿಗೆ ಒಬ್ನೇ ಬದುಕಲಿಕ್ಕೆ ಬಹಳ ಕಷ್ಟ. ಯಾಕೆಂದ್ರೆ ಮನುಷ್ಯನ ಮನಸ್ಸಿನ ಭಾವನೆಗಳನ್ನ ಬೇರೆಯವ್ರ ಜೊತೆ ಹಂಚ್ಕೊಂಡ್ರೇನೆ ಒಂದು ರೀತಿಯ ರಿಲ್ಯಾಕ್ಸೇಷನ್, ಆರಾಮದಾಯಕ ಅನ್ಸುತ್ತೆ. ಸೊ ಲೀಡ್ ಹೆಲ್ತಿ ಲೈಫ್ ಮೆಂಟಲಿ ಅಂಡ್ ಫಿಸಿಕಲಿ.
ಈ ಯಾವುದೇ ವೈದ್ಯರು ಔಷಧಿ ಏನು ಬರ್ಕೊಟ್ಟಿದ್ದಾರೆ ಅದನ್ನ ತಪ್ಪದಲ್ಲೇ ಹೇಳ್ದಂಗೆ ಪಾಲಿಸ್ಕೊಂಡು ತಗೋಬೇಕು. ನಾವು ಒಂದಷ್ಟು ಜನ 6 ತಿಂಗಳು ತಿನ್ನಿಂತೀವಿ, ಒಂದೊಂದು ಸಲ 5 ವರ್ಷ ತಿನ್ನಿಂತೀವಿ, ಒಂದೊಂದು ಸಲ ಇರೋವರೆಗೆ ತಿನ್ನಿಂತೀವಿ. ಸಕ್ಕರೆ ಕಾಯಿಲೆ, ಬಿಪಿಗೆ ಯಾವ ಥರ ನಾವು ಮಾತ್ರೆ ಕೊಡ್ತೀವಿ, ಇದು ಅದೇ ಥರ ಮಾತ್ರೆ ತಗೊಳ್ಳೇಬೇಕು. Fight depression. Let's talk about it. Talking about depression will help you to get relief from many of the problems. See to that depressed people are treated earlier and then lead a healthy life. Depression is a treatable, easily treatable disorder. ಇದಕ್ಕೆ ಟ್ರೀಟ್ಮೆಂಟ್ ಇದೆ, ತಗೊಂಡು ಚೆನ್ನಾಗಿ ಆಗ್ಬೋದು, ನಮ್ಮ ಕ್ವಾಲಿಟಿ ಆಫ್ ಲೈಫ್ನು ಕೂಡ ಚೆನ್ನಾಗಿ ಮಾಡ್ಕೋಬಹುದು. ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸೋಣ. ಈ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಥೀಮ್ ಡಿಪ್ರೆಷನ್ ಲೆಟ್ಸ್ ಟಾಕ್. ಸೊ ಎಲ್ಲರೂ ಇದ್ರ ಬಗ್ಗೆ ಮಾತಾಡೋಣ. ಡಿಪ್ರೆಷನ್ ಎಂಬ ಈ ಮಾನಸಿಕ ಕಾಯಿಲೆ ಬಗ್ಗೆ ಎಷ್ಟು ವಿಚಾರ ನಿಮಗೆ ತಿಳಿಸೋಕ್ಕಾಗುತ್ತೋ ಅಷ್ಟು ತಿಳಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ನಮ್ಮ ಟೀಮಿಂದ ತಯಾರಾಗಿರೋ ಈ ಡಾಕ್ಯುಮೆಂಟ್ರಿ ಮೂವಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಡಾಕ್ಯುಮೆಂಟ್ರಿ ಡಿಪ್ರೆಷನ್ ಲೆಟ್ಸ್ ಟಾಕ್.